ವಿಧಾನಸಭೆಯನ್ನ ಗೆದ್ದು ಅಧಿಕಾರವನ್ನ ಹಿಡಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಭಯ ಅನ್ನೋದು ನಿರಂತರವಾಗಿ ಕಾಡ್ತಾ ಇದೆ. ಈ ಭಯದ ನಡುವೆ ಮಾಜಿ ಸಿಎಂ ಶೆಟ್ಟರ್ ಮರಳಿ ಮಾತೃ ಪಕ್ಷಕ್ಕೆ ಜೈ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗದಂತೆ ತಡೆಯೋಕೆ ಶೆಟ್ಟರ್ ಅವರನ್ನ ಬಿಜೆಪಿ ಮರಳಿ ಕರ್ಕೊಂಡು ಬಂದಿದೆ. ಆದ್ರೆ ವಾರದಿಂದ ನಡೀತಾ ಇರುವಂತಹ ಈ ಆಪರೇಷನ್ ಸುಳಿವು ಮಾತ್ರ ಕಾಂಗ್ರೆಸ್ ಕಿವಿಯನ್ನ ತಲುಪಲೇ ಇಲ್ಲ. ಡೆಲ್ಲಿಯಲ್ಲಿ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಳಿಕವೂ ಆಘಾತ ಕಾದಿತ್ತು. ರಾಜಕೀಯದ ಕಾಲಚಕ್ರವೇ ಹಾಗೆ. ಇಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. ಕಾಲ ಬಹುಬೇಗನೆ ಬದಲಾಗಿ ಬಿಡುತ್ತೆ. ಆ ಮಾತಿಗೆ ಹೊಸ ಸೇರ್ಪಡೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಪಕ್ಷ ಬಿಟ್ಟಿದ್ದ ಶೆಟ್ಟರ್ ಲೋಕ ಚುನಾವಣೆ ಹೊತ್ತಿಗೆ ರಿಟರ್ನ್ ಆಗಿದ್ದಾರೆ. ಹೋದಷ್ಟೇ ವೇಗವಾಗಿ ಶೆಟ್ಟರ್ ತಮ್ಮ ಮರಳಿ ಗೂಡು ಸೇರಿದ್ದಾರೆ. ಎಲೆಕ್ಷನ್ಗೂ ಮುನ್ನವೇ ಕೈಪಡೆಗೆ ಮರ್ಮಾಘಾತ. ಸುಳಿವೆ ಸಿಗದಂತೆ ನಡೆದಿತ್ತು ಮೆಗಾ ಆಪರೇಷನ್. ಯಾವ ಹೊತ್ತಲ್ಲಿ ಏನಾಗುತ್ತೆ ಅನ್ನೋದು ಊಹಿಸೋಕು ಅಸಾಧ್ಯ. ಎದುರಾಳಿಗೆ ಸುಳಿವೆ ಸಿಗದಂತೆ ದಾಳ ಉರುಳಿಸಿದವನೇ ಚದುರಂಗದ ಚತುರ. ಇದು ರಾಜಕಾರಣ. ಈ ಹೊಸ ರಾಜಕಾರಣದ ಹಣೆ ಬರಹವನ್ನೇ ಬದಲಿಸುವ ರಣತಂತ್ರಗಾರ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಸದ್ದೇ ಆಗದಂತೆ ಸುಳಿವು ಸಿಗದಂತೆ ಆಡಿದ ಆಟಕ್ಕೆ ಕಾಂಗ್ರೆಸ್ ಈಗ ಬೆಪ್ಪಾಗಿ ಹೋಗಿದೆ. ಕೇಸರಿಯ ಮ್ಯಾಚ್ ವಿನ್ನರ್ ಉರುಳಿಸಿದ ದಾಳಕ್ಕೆ ಕಾಂಗ್ರೆಸ್ ಚಟಪಟ ಅಂತ ಇದೆ. ಅಂದಾಗಿ ಈ ರಿವರ್ಸ್ ಆಪರೇಷನ್ ನಡೆದಿದ್ದೇಗೆ, ಬಿಜೆಪಿ ಮುಯಿಗೆ ಮುಯಿ ತೀರಿಸಿದ್ದೇಗೆ ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ರಿವರ್ಸ್ ಆಪರೇಷನ್ ನಡೆದಿದ್ದೇಗೆ ಗೊತ್ತಾ? ಸಿದ್ದು ಡಿಕೆಶಿಗೆ ಬಿಜೆಪಿ ಇಟ್ಟಿದ್ದೇಗೆ ಚೆಕ್ಮೇಟ್. ಜಗದೀಶ್ ಶೆಟ್ಟರ್ ಬಿಜೆಪಿ ತ್ಯಜಿಸಿದ್ರಿಂದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದ್ದು ಗೊತ್ತೇ ಇದೆ. ಈಗ ಲೋಕಸಭಾ ಚುನಾವಣೆಗೆ ಆ ರಿಸ್ಕ್ ಬೇಡ ಅನ್ನೋದನ್ನ ಅರಿತ ಬಿಜೆಪಿಯ ಹೈಕಮಾಂಡ್ ಶೆಟ್ಟರ್ ಅವರನ್ನ ಮನೆಗೆ ಸೇರಿಸಿಕೊಂಡಿದೆ. ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಶಾಕ್ ಕೊಟ್ಟಿದ್ದ ಕಾಂಗ್ರೆಸ್ ಶೆಟ್ಟರ್ ಹಾಗೂ ಸವದಿ ಕರೆತಂದು ಬೀಗಿದ್ದ ಸಿದ್ದು ಡಿಕೆ ಜೋಡಿ ಎಲೆಕ್ಷನ್ ನಲ್ಲಿ ಅನಾಮತ್ತಾಗಿ ಅದರ ಲಾಭ ಎತ್ತಿದೆ. ಇದೀಗ ಬಿಜೆಪಿ ರಿವರ್ಸ್ ಆಪರೇಷನ್ ಆಟ ಹೂಡಿದೆ. ಈ ರಿವರ್ಸ್ ಆಪರೇಷನ್ ಆಟಕ್ಕೆ ಖುದ್ದು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಫೀಲ್ಡ್ಗೆ ಇಳಿದಿದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಬಿಜೆಪಿ ಬಿಗ್ ಟಕ್ಕರ್ ಕೊಟ್ಟಿದೆ. ಈ ಆಪರೇಷನ್ನ ಸುಳಿವು ರಾಜ್ಯ ರಾಜಕಾರಣವನ್ನೇ ಅರಿದು ಕುಡಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿ ಯಾರಿಗೂ ಸುಳಿವೇ ಸಿಕ್ಕಿಲ್ಲ. ಬೆಳಗ್ಗೆ ಬಲವಾದ ವಿಶ್ವಾಸ, ಮಧ್ಯಾಹ್ನ ಬಿಗ್ ಶಾಕ್. ಸವದಿ ಕರೆದು ಸೈಲೆಂಟ್ ಮೀಟಿಂಗ್ ಮಾಡಿದ ಸಿಎಂ. ಬೆಳಗ್ಗೆವರೆಗೂ ಶೆಟ್ಟರ್ ಹೋಗಲ್ಲ ಎಂದು ಬಲವಾಗಿ ಪ್ರತಿಪಾದಿಸಿದ್ದ ಸಿಎಂ ಸಿದ್ದರಾಮಯ್ಯ ಬಲವಾದ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಡೆಲ್ಲಿಯಿಂದ ಸಿಕ್ಕ ವಾರ್ತೆಗೆ ಸಿದ್ದು ವಿಶ್ವಾಸ ಛಿದ್ರವಾಗಿತ್ತು. ಯಾವಾಗ ದೋಖಾ ಸುದ್ದಿ ಸಿಕ್ತೋ ಸಿದ್ದರಾಮಯ್ಯ ಅಲರ್ಟ್ ಆದ್ರು. ಲಕ್ಷ್ಮಣ್ ಸವದಿಗೂ ಬಿಜೆಪಿ ಗಾಳ ಹಾಕ್ತಿದ್ಯಾ ಅನ್ನೋ ಅನುಮಾನ ಸಿಕ್ಕಿತ್ತು. ಹೀಗಾಗಿ ಸವದಿಯನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳೋಕೆ ಕಸರತ್ತಿಗೆ ಇಳಿದ್ರು. ಡಿಕೆಶಿ ಸಹ ಸವದಿ ಜೊತೆ ಚರ್ಚೆ ನಡೆಸಿದ್ರು. ಈ ಬಗ್ಗೆ ಮಾತನಾಡಿದ ಸವದಿ ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರ್ಪಡೆ ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕಲ್ಲ. ನಾನು ಹೆಂಗ್ ಉತ್ತರ ಕೊಡಕ್ ಬರ್ತೈತೆ ಅವ್ರ ವಿಚಾರಕ್ಕೆ? ಯಾವ ಕಾರಣದಿಂದ ಬಂದ್ರು, ಯಾವ ಕಾರಣದಿಂದ ಹೋದ್ರು ಅಂತ ಅವರೇ ಉತ್ತರ ಕೊಡ್ತಾರೆ. ಸರ್, ಬಿಜೆಪಿ ಅವರು ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರು? ಅಂತ ಪ್ರಶ್ನೆ ನನ್ನ ಮುಂದೆ ಬರಲ್ಲ. ನಾನು ಒಂದ್ಸರಿ ಬಿಜೆಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರಿ, ಕಾಂಗ್ರೆಸ್ಸಲ್ಲೇ ಮುಂದುವರಿತೀವಿ. ಅಂತ ಪ್ರಶ್ನೆ ನನ್ನ ಮುಂದಿಲ್ಲ. ಒಟ್ಟಾರೆ ಲೋಕಸಭಾ ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಕೈಪಡೆಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಿದೆ. ಶೆಟ್ಟರ್ ಬಳಿಕ ಇನ್ಯಾರನ್ನ ಬಿಜೆಪಿ ಗಾಳ ಹಾಕುತ್ತೆ ಅಂತ ಕಾಂಗ್ರೆಸ್ ಚಿಂತೆಗೆ ಬಿದ್ದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.